ಮೊದಲಿಗೆ ಹೇಳಬೇಕು ಅಂದರೆ ಖುಷಿ ಪಡೋ ವಿಷಯ ಅಂದರೆ ಇದು ಬಂದು ಕನ್ನಡ ಸಿನಿಮಾ, ಅದರಲ್ಲೂ ನಮ್ಮ ದೊಡ್ಡ ಮನೆ ಸಿನಿಮಾ. ಇದರಲ್ಲಿ ನಾನು ಮಿಸ್ ಮಾಡ್ಕೊಳ್ಳೋದು ಏನು ಅಂದರೆ ನಮ್ಮ ಅಪ್ಪು ಸಾರು. ಯಾಕಂದರೆ ಅವರು ನಮ್ಮ ಕರ್ನಾಟಕಕ್ಕೆ ದೇವರಿದೆ, ಕರ್ನಾಟಕ ಪ್ರಪಂಚಕ್ಕೆ ದೇವರಿದ್ದಂಗೆ. ಸಿನಿಮಾ ಕೂಡ ಚೆನ್ನಾಗಿದೆ. ಆ್ಯಕ್ಚುಲಿ ವಿನಯ್ ಸರ್ನ ನೀವು ಸಿದ್ಧಾರ್ಥಿಂದ ಹಿಡಿದು ಇಲ್ಲಿವರೆಗೂ ಏನು ನೋಡಿದ್ರೆ ಅದು ಬೇರೆ ಜಾನರು, ಇವಾಗ ಬೇರೆ ಜಾನರು. ಆ್ಯಕ್ಚುಲಿ ಆ ಗಡ್ಡ, ಆ ಮೇಕಿಂಗು, ಆ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಸ್ಕೋರ್ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರಿಗೂ ಒಂದು ಹೇಳ್ತೀನಿ ಕೇಳಿ, ಎಲ್ಲರಿಗೂ. ಬೇರೆ ಭಾಷೆ ಸಿನಿಮಾ ಅಂತ ಬಂದು ನುಗ್ಗೋದಲ್ಲ ಸ್ವಾಮಿ, ಕನ್ನಡ ಸಿನಿಮಾ, ಕನ್ನಡದವ್ರದ್ದು, ನಮ್ಮ ದೊಡ್ಡ ಮನೆ ಫ್ಯಾಮಿಲಿದು. ಆ್ಯಕ್ಚುಲಿ ಅಪ್ಪು ಸರ್ ಅಂದರೆ ಪ್ರತಿಯೊಬ್ಬರು ಕನ್ನಡಿಗರ ರಕ್ತದಲ್ಲಿ ಹರಿತಿದ್ದಾರೆ ಆಯಿತಾ. ಅದನ್ನು ತೋರಿಸ್ಕೋಬೇಕು ಅಂತೇನಿಲ್ಲ. ಅವು ಕನ್ನಡಕ್ಕೆ ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಮತ್ತು ಇನ್ನೊಂದು ಪೈರಸಿ ಮಾಡ್ತಿರೋರ್ಗೆಲ್ಲ ಒಂದು ಮಾತು, ಪೈರಸಿ ಮಾಡೋಂಗಿಲ್ಲ, ಬೇರೆ ವೀಡಿಯೋಗಳು ಪೈರಸಿ ಮಾಡ್ಕೊಳ್ಳಿ. ಕನ್ನಡ ಸಿನಿಮಾ ಅಲ್ಲ ಸ್ವಾಮಿ. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಬ್ಬ ಡೈರೆಕ್ಟರ್ಗಾಗಲಿ, ಪ್ರೊಡ್ಯೂಸರ್ಗಾಗಲಿ, ಒಬ್ಬ ಹೀರೋಗಾಗಲಿ, ಹೀರೋಯಿನ್ಗಾಗಲಿ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರು ಹೊಟ್ಟೆಪಾಡು, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ಪೈರಸಿ ಮಾಡ್ಬಿಟ್ಟು ಬೇರೆ ಬೇರೆ ಟೆಲಿಗ್ರಾಮಲ್ಲಿ ಅದು ಇದು ಬಿಡೋದಲ್ಲ. ಹೆಂಗೆ ಗೊತ್ತಾ, ನಿಮ್ಮ ತಿನ್ನೋ ಆ ತಟ್ಟೆಗೆ ನೀವೇ ಹುಚ್ಚ ಇಟ್ಕೊಂಡಂಗೆ, ನೀವು ಅನ್ನ ತಿಂತೀರ ಅದಕ್ಕೆ ನೀವೇ ಹುಚ್ಚ ಇಟ್ಕೊಂಡಂಗೆ. ಕನ್ನಡ ಭಾಷೆನ ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ ನೋಡಿ. ಇದಕ್ಕಿಂತ ಮುಂಚೆ ಕೆಲವು ಸಿನಿಮಾಗಳು ರಿಲೀಸ್ ಆಯಿತು, ಪ್ರತಿಯೊಂದು ಸಿನಿಮಾ ನೆಕ್ಸ್ಟ್ ಲೆವೆಲ್ ಹಿಟ್ಟಾಯಿತು. ಇವಾಗ ಒಳ್ಳೆ ಸಿನಿಮಾ ಬಂದಿದೆ, ಅದ್ರಲ್ಲಿ ನಮ್ಮ ದೊಡ್ಡ ಮನೆ ಫ್ಯಾಮಿಲಿ ಸಿನಿಮಾ ಬಂದಿದೆ. ನಮ್ಮ ಆ್ಯಕ್ಚುಲಿ ನನ್ನ ದೇವ್ರು ಸರ್ ಸಿನಿಮಾಲಿ ಬ್ಯಾಕ್ಗ್ರೌಂಡ್ ಸ್ಕೋರು, ಮ್ಯೂಸಿಕ್ಕು, ವಿನಯ್ ಸರ್ ಆ್ಯಕ್ಟಿಂಗು ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ಇನ್ನೊಂದು ಏನು ಅಂದರೆ ಜಾತಿಯಿಂದ ಸಾಯ್ತಿರಲ್ಲಪ್ಪ ನೀವು. ಇವಾಗ ನಾನೊಂದು ಹುಡುಗಿ ಲವ್ ಮಾಡಿದೆ, ಅವ್ಳು ಕ್ರಿಶ್ಚಿಯನ್ಸು, ನನ್ನ ಗೌಡ್ರು, ದೂರ ಮಾಡ್ಬಿಡ್ತಾರೆ, ಏನು ಸಿಕ್ಬಿಡುತ್ತೆ? ಜಾತಿ ಗೀತಿ ಎಲ್ಲ ಏನೂ ಇಲ್ಲ, ಬರೀ ಮನುಷ್ಯ, ಒಂದು ಹೆಣ್ಣು ಒಂದು ಗಂಡು, ಇದರಲ್ಲಿ ಭೇದ ಭಾವ ಏನೂ ಇಲ್ಲ ಸ್ವಾಮಿ. ಪ್ರತಿಯೊಬ್ಬರು ಕೂಡ ವೀಕೆಂಡ್ ಇದೆ, ಬನ್ನಿ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಪ್ರತಿಯೊಬ್ಬರು ಕೂಡ ಬನ್ನಿ, ಸಿನಿಮಾ ನೋಡಿ. ಇದ್ರ ಮೇಲೂ ನೀವು ನೋಡಿಲ್ಲ ಅಂದರೆ ನಮ್ಮ ತಾಯಿಗೆ ನಾನು ಸಿನಿಮಾ ನೋಡೋದೇ ಬಿಟ್ಬಿಡ್ತೀನಿ, ನೀವುಗಳು ಉದ್ಧಾರ ಆಗಲ್ಲ. ಏನು ಸರ್ ಫೈಟಿಂಗ್ ಒಂದು ಚಿತ್ರ ಸರ್, ಕ್ಲೈಮ್ಯಾಕ್ಸ್ ಫೈಟ್ ಬರುತ್ತೆ ಸರ್, ಅದರಲ್ಲಿ ಕ್ಯಾಮ್ರಾ ವರ್ಕು ಫೈಟಿಂಗ್ ಚಿಂದಿಗಿದೆ ಸರ್. ಒಂದು ಸರ್ ಹೇಳ್ತೀವ ಸರ್, ಯಾವತ್ತೂ ಕೂಡ ನಮ್ಮ ಕನ್ನಡ ಸಿನಿಮಾಲ್ಲಿ ನಾವೇ ಯಾವತ್ತೂ ಜಡ್ಜ್ ಮಾಡಬಾರ್ದು ಸರ್. ಕನ್ನಡ ಸಿನಿಮಾ ನವೆಂಬರ್ 1 SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.